ಯಾಕೆ ಮಿನಿಸ್ಟ್ರಿ ಮಾಡಕ್ಕೆ ನಾವು ಭಯ ಪಡ್ತೀವಿ? You have a lot of people. ಈಗ ನೀವು ನಿಮ್ಗೆ You have a support pastor. ಈಗ ನಮ್ಗೆ ಒಂದು ಸಪೋರ್ಟ್ ಪಾಸ್ಟರ್ ಇದ್ದಾರೆ. But I don't have any support. But I am giving support to every churches. ಈಗ ಇವ್ರಿಗೆ ಯಾರು ಸಪೋರ್ಟ್ ಇಲ್ಲ, ಬಟ್ ಇವರು ತುಂಬಾ ಸಪೋರ್ಟ್ ಆಗಿದ್ದಾರೆ ಬೇರೆ ಬೇರೆ ಮಿನಿಸ್ಟ್ರಿಯಲ್ಲಿ, ಬೇರೆ ಬೇರೆ ಚರ್ಚಸ್. From the police. ಈಗ ಪೊಲೀಸ್ ಇಂದ ಸಪೋರ್ಟ್ ಕೊಡ್ತಾರೆ, ಆರ್ಮಿಯಿಂದ ಕೊಡ್ತಾರೆ, ಆರ್ಮಿ ಮಿನಿಸ್ಟರ್ಸ್ ಇಂದ ಕೊಡ್ತಾರೆ. They are with me. ಅವರೆಲ್ಲ ಇವ್ರ ಜೊತೆಗೆ ಇದ್ದಾರೆ. But I am not believing on them. ಬಟ್ ಇವರು ಯಾರ ಮೇಲೆ Alone I am going in a different states ಈಗ ಬೇರೆ ಬೇರೆ ರಾಜ್ಯದಲ್ಲಿ without fear. ಇವರು ಭಯ ಪಡದೆ ಇವರು ಓಡಾಡ್ತಾ ಇರ್ತಾರೆ. Without fear I am going. ಈಗ ಭಯ and doing ministry. ಎಲ್ಲಾ ಕಡೆ ಹೋಗಿ ಅವರು ಸುವಾರ್ತೆ ಹಂಚ್ತಾ ಇದ್ದಾರೆ. So many people are earlier. ಈಗ ಮೊದಲನೇ ಇರ್ತಾರೆ. They give me orders to close the church, guided, I will do this thing. I never fear, I did not close my church. ಈಗ ತುಂಬಾ ಜನ ಇವರಿಗೆ ಬಂದು ಭಯ ಪಡಿಸಿದ್ರು, Why we are fearing? ಇದೆಲ್ಲ ಮುಚ್ಚಾಕು ಅಂತ ಹೇಳಿದ್ರು. ಆದ್ರೆ ಯಾರು Our God is true. ಯಾಕಂದ್ರೆ ನಮ್ಮ ದೇವರು, Our ministry is true. ನಮ್ಮ Why should I afraid? ದೇವರು ಆಗಿದ್ದಾನೆ, ನಾನ್ ಯಾಕೆ ಭಯ ಪಡ್ಲಿ? Why should I afraid? ನಾನ್ ಯಾಕೆ ಭಯ ಪಡ್ಲಿ? I don't have fear. ಈಗ ಇವ್ರಿಗೆ ಯಾವ If I do wrong, ಈಗ ನಾವು ತಪ್ಪು ಮಾಡಿದ್ರೆ then I feel fear. ಈಗ ನಮ್ಮ ತಪ್ಪು ಮಾಡಿದ್ರೆ ನಮ್ಗೆ ಒಂದು ಹೆದರಿಕೆ. If I hurt somebody, ಈಗ ನಾವು ಯಾರಿಗೆ ಬೇರೆಯವ್ರಿಗೆ ನಮ್ಗೆ then I fear. ಆವಾಗ ನಮ್ಗೆ ಹೆದರಿಕೆ ಇರುತ್ತೆ. Do you heard about my problem? ಈಗ ನೀವು ನನ್ನ ಪ್ರಾಬ್ಲಮ್ ನೀವು ನೋಡಿದ್ದೀರಾ? Now raise a hand who will pray for me. ಈಗ ಯಾರು ನಮ್ಗಾಗಿ ಪ್ರೇ ಮಾಡ್ತಾರೆ? Everybody raise their hands, but they will not pray for me. ಯಾರು ಇವ್ರಿಗಾಗಿ ಪ್ರೇ ಮಾಡ್ತಾರೆ ಅವ್ರ ಕೈ ಎತ್ತಿ. It's true. Yeah, so many have it. It's true. ಈಗ ಒಳ್ಳೆಯದು. After when I leave, after few hours, ಈಗ ಸ್ವಲ್ಪ ಹೊತ್ತಲ್ಲಿ ನಾವು when I leave your place, ಈಗ ನಾವು ಇಲ್ಲಿಂದ ಹೋಗ್ಬೋದು. you will forget me. ಈಗ ನೀವೆಲ್ಲ ನಮ್ಗೆ He ಮರಿಬೋದು. will forget me. ಇವರು ನಮ್ಗೆ ಮರಿಬೋದು. He will forget Amabelis ministry. ಇವರು ಅಡ್ವೈಸ್ ಮಿನಿಸ್ಟ್ರಿನೂ ಮರಿಬೋದು. We all. ನಮ್ ಎಲ್ಲರೂ ಆ ತರನೇ ಸಾಧ್ಯ. If you want and if he want, then you and he will remember me. ಈಗ ನೀವು ಎಲ್ಲ ಸೇರಿ ನಮ್ಗೆ When we need a person, then we remember that ಈಗ person. ನಮ್ಗೆ ಏನಾದ್ರು ಅಗತ್ಯ ಉಂಟಂದ್ರೆ ಆವಾಗ ಮಾತ್ರ ನಮ್ಗೆ ಜನದ್ದು ನಾವು ನೆನಪು ಮಾಡ್ಕೊಂತೀವಿ. Hallelujah. Hallelujah. When we are in problem, then only we come to Christ. ಈಗ ನಮ್ಗೆ ಏನಾದ್ರು ಪ್ರಾಬ್ಲಮ್ ಕಷ್ಟ ಬಂದಾಗ ಮಾತ್ರ ನಾವು ದೇವರ ಕಡೆಗೆ ನಾವು ಬರೋರಾಗಿದ್ದೀವಿ. As our work finished. ಈಗ ನಮ್ದು ಕೆಲಸ ಮುಗಿತಾ ಅಂದ್ರೆ Who is Jesus? ಈಗ ಯೇಸು ಸ್ವಾಮಿ ಯಾರು What ಅಂತ is ಕೇಳೋರು. prayer? What is prayer? ಈಗ ಪ್ರಾರ್ಥನೆ ಏನಂತ ಕೇಳೋರಾಗಿದ್ದೀವಿ. What is Bible? ಬೈಬಲ್ ಏನು ಅಂತ Pastor is ಕೇಳೋರಾಗಿದ್ದೀವಿ. calling you, sister, brother, you come to church on time. ಈಗ pastor Oh, ಹೇಳ್ತಾರೆ, pastor, I don't have time. ಈಗ ಪಾಸ್ಟರ್ ಪಾಪ ಕರಿತಾ ಇರ್ತಾರೆ, ಕರೆಕ್ಟ್ ಟೈಮ್ ಬನ್ನಿ ಆದ್ರೂ ನಾವೇನು ಹೇಳೋರಾಗಿದ್ದೀವಿ, ನಮ್ಗೆ ಟೈಮ್ ಇಲ್ಲ ಅಂತ ಹೇಳುವ ಆಗಿದ್ದೀವಿ. For the mobile phone, you have a time to talk. ಈಗ ಮೊಬೈಲ್ ಫೋನ್ ಅಲ್ಲಿ ನಮ್ಗೆ ಎಷ್ಟೋ ಟೈಮ್ ಅಲ್ಲಿ Using our messages in Facebook, Instagram, WhatsApp, you have a time. ಈಗ ನಿಮ್ಗೆ But you don't have a time for the Christ. ಈಗ ಮೊಬೈಲ್ ಫೋನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ನಮ್ಗೆ ಟೈಮ್ ಇದೆ. ತುಂಬಾ ಜನ ನಗ್ತಾ ಇದ್ದಾರೆ ತಮ್ಮ. We have a time for the girlfriend, wife and the kids. ಈಗ ನಮ್ಗೆ ಹೆಂಡತಿಗಾಗಿ ಗರ್ಲ್ಫ್ರೆಂಡ್ಗಾಗಿ ಎಲ್ಲ ಟೈಮ್ ಇದೆ. We have a time for the work. ಈಗ ಕೆಲಸಕ್ಕಾಗಿ ನಮ್ಗೆ ಟೈಮ್ ಇದೆ. Oh, if any problem appear in front of us, ಈಗ ನಮ್ಗೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ everybody with pastor, ಎಲ್ಲರೂ ಜನ ಇರ್ತಾರೆ ಪಾಸ್ಟರ್ ಗಾಗಿ. what happens, do you know? ಏನಾದ್ರು They will read believers and Christians, what if they will do, you know? ಈಗ ನಮ್ಗೆ ಕ್ರಿಶ್ಚಿಯನ್ಸ್ ಏನ್ ಮಾಡ್ತಾರೆ, ಅದೇ ಯೇಸು ಸ್ವಾಮಿ ಮಕ್ಕಳು ಏನ್ ಮಾಡ್ತಾರೆ, Always daily, they will always daily, ದಿವಸ Daily. they will read our Psalms 23, 91, 52, 54, 91 and 1 to 1.
ಈಗ ಕೀರ್ತನೆ 1, ಕೀರ್ತನೆ 23, ಕೀರ್ತನೆ 121. Oh, Father Lord God, listen my prayer and accept it and escape me from my problem. 5 ನಿಮಿಷದ ಪ್ರೇಯರ್ ಅವರು ಮಾಡ್ತಾರೆ. We will say like this. ಅವರು ಹೇಳ್ತಾರೆ ನಂಬಿಕೆ. That time when the problem is with us, we will be one and doing a prayer and devotion and going to church also on time. ನಮಗೆ ಏನಾದರೂ ಕಷ್ಟ ಇದ್ದಾಗ ನಾವು ಎಲ್ಲ ಒಟ್ಟಿಗೆ ಸೇರಿ ನಾವು ಪ್ರಾರ್ಥನೆ ಮಾಡಬಹುದು, 5 ನಿಮಿಷ ಪ್ರಾರ್ಥನೆ ಮಾಡಬಹುದು. As the problem remove, ಈಗ ಪ್ರಾಬ್ಲಮ್ ಆಗಿದಾಗ, as the problem escape from our life and our from family member from our house, ಈಗ ಪ್ರಾಬ್ಲಮ್ ನಮ್ಮ ಮನೆಯಿಂದ ನಮ್ಮ ಕಷ್ಟ ಎಲ್ಲ ಹೋಗಿದಾಗ next day ಅದೇ ನೆಕ್ಸ್ಟ್ ದಿವಸನೇ we change our plan. ಈಗ ನಮ್ದೆಲ್ಲ ಪ್ಲಾನ್, ನಮ್ದೆಲ್ಲ ಯೋಚನೆ ನಾವು ಚೇಂಜ್ ಮಾಡ್ತೀವಿ. We are on phone, ನಾವು ಫೋನ್ಗೆ, we are on at a picnic spot, ಈಗ ನಾವು ಪಿಕ್ನಿಕ್ಗೆ, ಫೋನ್ಗೆ, ಅಲ್ಲಿ ಇಲ್ಲೇ ಆಗ್ತೀವಿ. on work we are there, ಈಗ ಕೆಲಸಕ್ಕೆ ಹೋಗ್ತೀವಿ, but we are not in ಬಟ್ ದೇವರ ಸನ್ನಿಧಾನದಲ್ಲಿ ನಾವು ಇರಲ್ಲ, church. ಕಷ್ಟಕ್ಕೆ ಮಾತ್ರ ಇರ್ತೀವಿ. And so many people call that I have a 20-40 believers, 200 believers, 400 believers. Which kind of believers they are like this? They are. ಈಗ 23 ಬಿಲಿವರ್ಸ್ ಇದ್ದಾರೆ, 100 ಬಿಲಿವರ್ಸ್ ಇದ್ದಾರೆ, ಆ ರೀತಿ ಹೇಳ್ತಾರೆ. Giving you one example, that is the last. ಈಗ ಒಂದು ಎಕ್ಸಾಂಪಲ್ ಕೊಡ್ತೀವಿ, ಅದೇ ಲಾಸ್ಟ್. If there is some problem in your state, like a water, bhukam, earthquake, ಈಗ ನಿಮ್ಮ ರಾಜ್ಯದಲ್ಲಿ ಯಾವ ರೀತಿ ಭೂಕಂಪ ಇಲ್ಲ ನೀರಿನ ಕಷ್ಟ, ಯಾವ್ದಾದ್ರು ಕಷ್ಟ ಇದ್ರೆ police will reach there, but they will not help you. ಪೊಲೀಸ್ ಅಲ್ಲಿ ಬರ್ಬೋದು, They will stop you. Don't go there. They put a boundary. ಈಗ ಪೊಲೀಸ್ ಬಂದು ಏನ್ ಹೇಳ್ತಾರೆ, ಆ ಕಡೆ ಹೋಗ್ತಾರೆ. Minister will come and talking. Oh, what is going on? What is that? ಮಿನಿಸ್ಟರ್ ಲಾಸ್ಟ್ ಅಲ್ಲಿ ಬಂದು ಕೇಳಬಹುದು, ಏನೇನಾಗಿದೆ ಅಂತ ಕೇಳಬಹುದು. But when we call Indian Army, ಬಟ್ ಇಂಡಿಯನ್ ಆರ್ಮಿಗೆ ನಾವು ಕೂಗುವಾಗ we did not discuss with anyone. ಈಗ ಅವರು ಯಾರ ಜೊತೆಗೆ ಡಿಸ್ಕಸ್ ಮಾಡೋದಿಲ್ಲ. We never talk with anyone. ಅವರು ಯಾರ ಜೊತೆಗೆ ಮಾತಾಡಲ್ಲ. We never waste our time. ಅವರು ಯಾವ ಟೈಮ್ ವೇಸ್ಟ್ ಮಾಡೋದಿಲ್ಲ. We are not making any plan. ಅವರು ಯಾರ ಯೋಚನೆನೇ Plan ಮಾಡೋದಿಲ್ಲ. is in our mind. ಈಗ ಪ್ಲಾನ್ ಯಾವತ್ತೂ ಅವರ ಮೈಂಡ್ ಅಲ್ಲೇ ಇರುತ್ತೆ. And you know, ನಿಮ್ಗೆ ಗೊತ್ತಾ, we just give orders to our soldiers to go there and take out from there. ಈಗ ಅಲ್ಲೇ ಅವರು ಆರ್ಡರ್ ಕೊಡ್ತಾರೆ, ನೀವು ಹೋಗಿ ಕೆಲಸ ಮಾಡಿ, ನೀವು ಹೋಗಿ ಕೆಲಸ ಮಾಡಿ. And we never enter any minister and any police also in our work. ಈಗ ಅವರು ಕೆಲಸ ಮಾಡುವಾಗ ಪೊಲೀಸ್ ಆಗಲಿ ಯಾವ್ದಾದ್ರು ಪೊಲಿಟಿಷಿಯನ್ ಆಗಲಿ ಅವರು ಇಂಟರ್ಫೇರ್ ಮಾಡಕ್ಕೆ ಬಿಡೋದಿಲ್ಲ. And we say the people's, ಅವರ ಜನರದು ಅವರು ಉಳಿಸ್ತಾರೆ. as Jesus saves our life. ಈಗ ಯಾವ ರೀತಿ ದೇವರು ನಮಗೆ As Jesus protect us ಯಾವ ರೀತಿ ಯೇಸು ಸ್ವಾಮಿ from the hidden dangers, ಈಗ ರಕ್ಷಣೆ ಕೊಡೋರು ಆಗಿದ್ದಾರೆ. from the hidden problems. ಈಗ ತುಂಬಾ ಪ್ರಾಬ್ಲಮ್ಸ್ ಏನಿರುತ್ತೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಬಟ್ ಪ್ರಾಬ್ಲಮ್ ಇರುತ್ತೆ, ಕಷ್ಟ ಇರುತ್ತೆ ನಮ್ಗೆ, ಅದು ಮುಚ್ಚಲ್ಪಟ್ಟ ಕಷ್ಟ ಇರುತ್ತೆ. ಆಮೇಲೆ ನಮ್ಗೆ ಗೊತ್ತಾಗುತ್ತೆ. I don't want to hurt anyone. ಈಗ ನಾವು ಇವ್ರಿಗೆ ಯಾರಿಗೂ ಅವರು ಹರ್ಟ್ ಮಾಡಕ್ಕೆ ಇಷ್ಟ ಇಲ್ಲ. All the people are hurting me, ಈಗ ಎಲ್ಲರೂ ತುಂಬಾ ಜನ ಇವರಿಗೆ ಹರ್ಟ್ giving a problems. Yes, ಈಗ true. ಪ್ರಾಬ್ಲಮ್ ಬಂದಾಗ And they says, I am a daughter, I am a son of God. ಅವರು ಹೇಳ್ತಾರೆ, ಕೆಲವು ಜನ ಬಂದು ಹೇಳ್ತಾರೆ ನಾವು ಪ್ರಭುದು Although they are going church, ಅವ್ರ ಮಗನಾಗಿದ್ದೀವಿ ಅಂತ ಹೇಳ್ತಾರೆ, ಅವ್ರ ಚರ್ಚ್ಗೆ ಹೋಗ್ತಾರೆ. daily devotion they are doing a prayer 15 minutes, ಈಗ 15 ನಿಮಿಷ morning and evening, 15 ನಿಮಿಷ ದಿವಸ ಪ್ರಾರ್ಥನೆ and the whole day they are doing a job and talking with someone on WhatsApp, ಈಗ ತುಂಬಾ ಜನ ಏನ್ ಮಾಡ್ತಾರೆ, ಜಾಬ್ ಮಾಡ್ತಾರೆ, on Instagram and the Facebook. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ಮಾತಾಡ್ತಾ ಇರ್ತಾರೆ. They're talking. They have a leisure time ಈಗ ಅವರ to doing the wrong things. ತಪ್ಪು ಕೆಲಸ ಮಾಡಕ್ಕೆ ತುಂಬಾ I know many believers. ಈಗ ಇವ್ರಿಗೆ ಗೊತ್ತು ತುಂಬಾ ಜನ. Example, this is a husband and wife. I am giving you one example that this is a husband and this is a wife. ಈಗ ಯಾರೋ ಒಂದು ಹಸ್ಬೆಂಡ್ ಆಗಿದ್ದಾರೆ, ಇನ್ನು ಯಾರೋ ಒಂದು ವೈಫ್ ಆಗಿದ್ದಾರೆ, ಗಂಡ ಹೆಂಡತಿ ಆಗಿದ್ದಾರೆ. Husband he went out ಗಂಡ ಹೊರಗಡೆ and wife is chatting with someone. ಈಗ ಹೆಂಡತಿ ಬೇರೆ ಜೊತೆಗೆ ಏನೋ ಮಾತಾಡ್ತಾ ಇದ್ದಾರೆ. She having a fear. ಈಗ ಅವಳಿಗೆ ಹೆದರಿಕೆ ಆಗುತ್ತೆ.
always she put a mobile data